ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಬನ್ನಿ ಫ್ರೆಂಡ್ಸ್, ಗೌರಿಶಂಕರ ಸೀರಿಯಲ್ನ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಬರೋಣ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ವೀಡಿಯೋ ನೋಡ್ತಾ ಇದ್ದಾರೆ ಫ್ರೆಂಡ್ಸ್, ಅವರೆಲ್ಲ ಪುಟ್ಟದೊಂದು ಲೈಕ್ ಮಾಡಿ ಹಾಗೆ ಫಾಲೋ ಮಾಡೋದನ್ನ ಮರಿಬೇಡಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ಮೊದಲಿಗೆ ಇಲ್ಲಿ ಡಿ ಸಿ ಗೌರಿ ಆಫೀಸ್ಗೆ ಅಂತ ಹೋಗ್ತಾ ಇರ್ತಾಳೆ. ಹಾಗೆ ಶಂಕರ ಇನ್ನೊಂದು ಕಡೆ ಕೋಳಿ ಚುರುಮುರಿನ ಮಾತಾಡಬೇಕು, ಇಂಪಾರ್ಟೆಂಟ್ ವಿಷಯ ಇದೆ ಬನ್ನಿ ಅಂತ ಕರೆದಿದ್ದಾಗ ಇವರಿಬ್ಬರು ಮಾತಾಡ್ತಾ ಇರ್ತಾರೆ. ಅಲ್ಲ ಅಣ್ಣ, ನಮ್ಮನ್ನೇನಕ್ಕೆ ಅರ್ಜೆಂಟ್ ಅಂತ ಕರೆದ್ರೆ ಇಲ್ಲೇ ನಿಂತಿದ್ದನಲ್ಲ, ಮಾತಾಡೋದು ಬಿಟ್ಟು ಅಂತ ಅನ್ಬೇಕಾದ್ರೆ ಏನೋ ವಿಷಯ ಇರೋದಕ್ಕೆ ಅಲ್ವೇಂದ್ಲ ಕರಿತಾ ಇರೋದು, ಸ್ವಲ್ಪ ಸುಮ್ಮನೆ ಅಮ್ಮಿಕೊಂಡು ನಿಂತ್ಕೊಳ್ಳ ಅಂತ ಶಂಕರ ಬೈತಾ ಇರ್ತಾನೆ. ಹಾಗೆ ದೂರದಲ್ಲಿ ಕೋಳಿ ಚುರುಮುರಿ ಸ್ವಲ್ಪ ದೂರದಲ್ಲಿ ನಿಂತ್ಕೊಂಡು ಮಾತಾಡ್ತಾ ಇರ್ತಾರೆ. ಖಂಡಿತ ಅಣ್ಣ ಅದಕ್ಕೆ ಬಗ್ಗೆ ಮಾತಾಡೋಕ್ಕೆ ಕರೆದಿರ್ಬೋದು. ಇಬ್ಬರು ಒಂದಾಗೋದು ಎಲ್ಲ ಸೂಚನೆಗಳು ಕಾಣ್ತಾ ಇದ್ದಾವೆ. ಅದಕ್ಕೋಸ್ಕರ ಇರ್ಬೋದು. ಕಾಡಿನಲ್ಲಿ ಬೇರೆ ಇಬ್ಬರು ಒಟ್ಟಿಗೆ ಇದ್ರಲ್ವಾ, ಅದಕ್ಕೋಸ್ಕರ ಬೆಣ್ಣೆ ಮುಂದೆ ಬೆಂಕಿ ಕರಗದಲ್ಲೇ ಇರುತ್ತಾ, ಏನೋ ಲವ್ ಸ್ಟಾರ್ಟ್ ಆಗಿರ್ಬೋದು. ಅದನ್ನು ಹೇಳ್ಕೊಳ್ಳೋಕ್ಕೆ ಅಣ್ಣ ನಮ್ಮನ್ನು ಕರೆದಿದ್ದಾನೆ ಅಂತ ಇಬ್ಬರು ಖುಷಿ ಪಡ್ತಾ ಇರಬೇಕಾದ್ರೆ ಅಲ್ಲಿ ಈ ಕಡೆ ಊರಿನ ರೌಡಿಗಳೆಲ್ಲ ಬರ್ತಾರೆ. ಬಂದ್ಬಿಟ್ಟು ಶಂಕರನ ಹತ್ರ ಹೇಳ್ತಾ ಇರ್ತಾರೆ, ಅಣ್ಣ ನೀವು ಹೇಳ್ದಾಗಿಂದಲೂ ಸಹ ನೀವು ಬುದ್ಧಿ ಮಾತು ಕೇಳ್ದಾಗಿಂದಲೂ ಸಹ ರೌಡಿಸಮ್ ಎಲ್ಲ ಬಿಟ್ಟು ನಮ್ಮ ಪಡಿ ನಾವು ಬದುಕ್ತಾ ಇದ್ದೀವಿ, ಯಾಕಣ್ಣ ನಮ್ಮನ್ನೆಲ್ಲ ಕರೆಸಿದ್ರಿ ಅಂತ ಕೇಳ್ತಿರ್ಬೇಕಾದ್ರೆ ಯಾವನೋ ಒಬ್ಬ ನಮ್ಮೂರಲ್ಲಿ ಕಳ್ಬಡ್ಡಿ ಸಾರಾಯಿ ಮಾಡ್ತಾ ಇದ್ದಾನಂತೆ ಅಂತ ಶಂಕರ ಹೇಳ್ತಾ ಇರ್ತಾನೆ. ಇದರಿಂದ ಬಡವ್ರಿಗೆಲ್ಲ ತುಂಬ ಅನ್ಯಾಯ ಆಗ್ತಿದೆ, ತುಂಬ ಅಂದರೆ ಮೋಸ ಆಗ್ತಿದೆ. ಇದನ್ನು ಕಂಡಿಡಿಯೋಕ್ಕೆ ಅಂತ ಡಿ ಸಿಗೆ ಆರ್ಡ್ರ್ ಮಾಡಿದಾರಂತೆ ಮಿನಿಸ್ಟ್ರು. ಅದಕ್ಕೋಸ್ಕರ ನಾನು ನಿಮ್ಮನ್ನು ಕರೆಸ್ತೆ ಅಂತ ಹೇಳ್ತಿರ್ಬೇಕಾದ್ರೆ, ಅಯ್ಯೋ ಅಣ್ಣ, ನಮ್ಮ ಜಿಲ್ಲೆಯಲ್ಲಿ ಈ ಥರ ಎಲ್ಲ ಮಾಡ್ತಿದ್ದಾರೆ, ಕಳ್ಬಡ್ಡಿಯ ವ್ಯಾಪಾರ ಮಾಡ್ತಿದ್ದಾರೆ ಅಂತ ನಮಗಂತೂ ಗೊತ್ತಿಲ್ಲ, ಸಾರಾಯಿ ಎಲ್ಲ ಮಾಡ್ತಿದ್ದಾರೆ ಅಂತ ಗೊತ್ತಿಲ್ಲ, ಆದರೆ 90 ಕುಡಿದು ಮಲ್ಕೊಂಡ್ರೆ ಅಷ್ಟೇ ನಮಗೆ ನಿದ್ದೆ ಬರೋದು, ನಾವಂತೂ ಯಾವತ್ತೂ ಕಣ್ಣಾರೆ ನೋಡಿಲ್ಲ ಅಂತ ಹೇಳ್ತಾ ಇರ್ತಾರೆ. ಹಾಗೆ ನಾವು ಹೋಗೋ ಸಾರಾಯಿ ಅಂಗಡಿಲಿ ಯಾರು ಸಹ ಈ ಥರ ಕಳ್ಬಡ್ಡಿ ವ್ಯಾಪಾರ ಮಾಡೋರು ಸಿಕ್ಕಿಲ್ಲ ಅಣ್ಣ ಅಂತ ಅನ್ಬೇಕಾದ್ರೆ, ಅಣ್ಣ ಸುಳ್ಳು ಹೇಳ್ತಾ ಇದ್ದಾರೆ ಅಂದ್ರಲ್ಲ, ನಮ್ಮ ಏರಿಯಾದಲ್ಲಿ ಇರ್ದಲ್ಲೇ ಇರ್ಬೋದು, ಬೇರೆ ಏರಿಯಾದಲ್ಲಿ ಎಲ್ಲೋ ಮಾಡ್ತಾ ಇದ್ದಾರೆ, ನೀನು ಹೇಳಣ್ಣ ಅದೇನು ವಿಷಯ ಅಂತ ಈ ಕಡೆ ಚುರುಮುರಿ ಹೇಳ್ತಾ ಇರ್ತಾನೆ. ನೋಡಿ, ನನಗೆ ಅದೆಲ್ಲ ಗೊತ್ತಿಲ್ಲ ಆಯಿತಾ, ಸ್ಪೆಷಲ್ ಟೀಮ್ ಬೇರೆ ಈ ಕಡೆ ಮುಖ್ಯಮಂತ್ರಿಗಳು ಅರೇಂಜ್ ಮಾಡಿದಾರಂತೆ, ಅವ್ರ ಪ್ರಕಾರ ಅವ್ರು ಏನು ಮಾಡಬೇಕು ಅದನ್ನು ಮಾಡ್ತಾ ಇರಲಿ, ಆ ಮಿನಿಸ್ಟ್ರಿ ಹೇಳ್ದಂಗೆ ಅವ್ರು ಮಾಡ್ತಾ ಇರಲಿ, ನಾವೇನು ಮಾಡಬೇಕು ಅದನ್ನು ಮಾಡೋಣ ಅಂತ ಶಂಕರ ಹೇಳ್ತಾ ಇರ್ತಾನೆ. ಹಾಗೆ ಮತ್ತೆ ರೌಡಿಗಳೆಲ್ಲ ಹೇಳ್ತಾ ಇರ್ತಾರೆ, ಅಣ್ಣ ನೀನು ತಲೆ ಕೆಡಿಸ್ಕೊಬೇಡ, ಗಲ್ಲಿ ಹೋಗಿ ನಾವು ಹುಡುಕಿ ಆನಂದ್ ಮಗನ ಬರ್ತೀವಿ, ಯಾವ ಜಿಲ್ಲೆ ತಾಲೂಕು ಎಲ್ಲೂ ಬಿಡೋಲ್ಲ ಅಣ್ಣ ಅಂತ ಹೇಳ್ತಿರ್ಬೇಕಾದ್ರೆ, ಅಷ್ಟೊಂಥರ ರಿಸ್ಕ್ನ ನೀವು ತಗೋಬೇಡಿ, ಶಕ್ತಿಗಿಂತಲೂ ಯುಕ್ತಿ ಬೇಕು ಆಯಿತಾ, ಅದಕ್ಕೋಸ್ಕರ ನಾನು ಜೈಲಲ್ಲಿದ್ದಾಗ ಕೆಲವೊಂದು ಲೀಸ್ಟ್ ಮಾಡಿದ್ದೆ, ಇಂಥ ನನ್ನ ಮಕ್ಕಳು ಇದ್ದಾರೆ ಅಂತ ನನಗೆ ತುಂಬ ಚೆನ್ನಾಗಿ ಗೊತ್ತು, ಅದರಲ್ಲಿ ಸ್ವಲ್ಪ ಜನನ ಲೀಸ್ಟ್ ಮಾಡಿ ನಿಮ್ಮ ಮೊಬೈಲಿಗೆ ಕಳಿಸಿದ್ದೀನಿ, ನನ್ನ ಮಕ್ಳಿಗೆ ಏನು ಕೆಲಸ ಮಾಡ್ತಿದ್ದಾರೆ ಅನ್ನೋದು ಪ್ರತಿಯೊಂದು ಡೀಟೇಲ್ಸ್ ನೀವು ನನಗೆ ಕಳಿಸ್ಬೇಕು ಅಂತಂದಾಗ, ಸರಿ ಅಣ್ಣ, ಯಾರ ಮೇಲಾದರೂ ಅನುಮಾನ ಬಂದ್ರೂ ಸಹ ಬಿಡಲ್ಲ, ಎಲ್ಲ ಡೀಟೇಲ್ಸ್ ನಾನು ನಿಮಗೆ ಕೊಡ್ತೀವಿ ಅಂತ ಹೊರಟು ರೌಡಿಗಳು ಹೋಗ್ತಿರ್ಬೇಕಾದ್ರೆ ಕೋಳಿ ಚುರುಮುರಿ ಸಹ ನಾವು ಹುಡ್ಕೋಕೆ ಹೋಗ್ತೀವಿ ಅಂತ ಹೋಗ್ತಾ ಇರ್ತಾರೆ. ಹಾಗೆ ಇನ್ನೊಂದು ಕಡೆ ಡಿ ಸಿ ಗೌರಿ ಸಹ ಎಲ್ಲ ಕಡೆ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡ್ತಾ ಇರ್ತಾಳೆ. ಈ ಕಡೆ ಪೊಲೀಸು ಎಲ್ಲ ಪ್ರತಿಯೊಂದು ಅಂಗಡಿಗೂ ಹೋಗಿ ಸಹ ಇನ್ಫಾರ್ಮೇಷನ್ ಕೇಳ್ತಿದ್ರೆ ಯಾರು ಸಹ ಸರಿಯಾಗಿ ಇನ್ಫಾರ್ಮೇಷನ್ ಕೊಡೋದೇ ಇಲ್ಲ. ಆಗ ಬಂದು ಡಿ ಸಿ ಗೌರಿ ಹತ್ರ, ಮೇಡಮ್ ಯಾವ ಇನ್ಫಾರ್ಮೇಷನು ಸಿಗ್ತಿಲ್ಲ ಅಂತ ಅಂದಾಗ, ಗೌರಿ ಕೋಪ ಮಾಡಿಕೊಂಡು, ನೀವೇನು ಮಾಡ್ತೀರೋ ಎಂತ ಮಾಡ್ತಿರೋ ನನಗೆ ಗೊತ್ತಿಲ್ಲ, ಇವಾಗ ಅಷ್ಟೇ ನನಗೆ ಇನ್ಫಾರ್ಮೇಷನ್ ಬೇಕು, ಸರಿಯಾಗಿ ಎಲ್ಲ ಕಡೆ ವಿಚಾರಿಸಿ ಅಂತ ಹೇಳ್ತಾ ಇರ್ತಾಳೆ. ಅಷ್ಟೊತ್ತಿಗೆ ಆ ಊರಿನ ಜನಗಳೆಲ್ಲ ಬಂದು ಇವಳ ಹತ್ರ ಕಣ್ಣೀರು ಹಾಕೊಂಡು ಗೋಳು ಅಂತ ಅಳ್ತಾ ಇರ್ತಾರೆ. ಮೇಡಮರೇ, ನಮ್ಮ ಗಂಡ ಮುಂಚೆ ಸರಿಯಾಗಿದ್ದರು, ಈ ಕಳ್ಬಡ್ಡಿ ಸಾರಾಯಿ ಬಂದಾಗಿಂದ ಮನೇಲಿ ₹1 ದುಡ್ಡು ಬಿಡ್ತಾ ಇಲ್ಲ, ಕೊಡಲಿಲ್ಲ ಅಂದರೆ ಮನೆ ಮಕ್ಕಳಿಗೆಲ್ಲ ಹೊಡಿತಾ ಇರ್ತಾರೆ, ಈ ಕಡೆ ಮಕ್ಳಿಗೆ ಫೀಸ್ ಕಟ್ಟಾಗೆ ಅಂತ ₹20,000 ದುಡ್ಡು ತಂದಿಟ್ಟಿದ್ದೆ, ಅದನ್ನು ಹೊತ್ಕೊಂಡೋಗಿ ಕುಡಿದು ಬಿಟ್ಟಿದ್ದಾರೆ, ಈಗಾದರೆ ನಮ್ಮ ಗತಿ ಏನು, ನಾವೆಲ್ಲ ಕೆರೆ ಬಾವಿನ ನೋಡ್ಕೋಬೇಕಾಗುತ್ತೆ, ದಯವಿಟ್ಟು ನಮ್ಮ ಗಂಡದಿರಿಗೆ ಒಳ್ಳೆ ಬುದ್ಧಿ ಕಲಿಯೋ ರೀತಿ ಮಾಡಿ, ಈ ಸಾರಾಯಿ ಅಂಗಡಿನ ಮುಚ್ಚಾಕಿ ಮೇಡಮರೇ ಅಂತ ಕಾಲಿಡ್ಕೋತಿರ್ತಾರೆ. ನೋಡಿಮ್ಮ, ನೀವು ಈ ರೀತಿ ಎಲ್ಲ ಮಾಡಬೇಡಿ, ನಾನು ಎಷ್ಟು ಸಾಧ್ಯನೋ ಅಷ್ಟು ಕೆಲಸನ ಮಾಡೋಕ್ಕೆ ಅಂತಲೇ ನಾನು ಇಲ್ಲಿ ಬಂದಿರೋದು, ನಾನು ಖಂಡಿತ ಸಾರಾಯಿ ಅಂಗಡಿಗಳನ್ನೆಲ್ಲ ಕ್ಲೋಸ್ ಮಾಡ್ತೀನಿ, ನೀವೇನು ಟೆನ್ಷನ್ ತಗೋಬೇಡಿ ಅಂತ ಸಮಾಧಾನ ಮಾಡ್ತಾ ಇರ್ತಾಳೆ. ಹಾಗೆ ಇನ್ಸ್ಪೆಕ್ಟರ್ಗೆ ಹೇಳ್ತಾ ಇರ್ತಾಳೆ, ಈಗಲೇ ಸಾರಾಯಿ ಅಂಗಡಿಗಳನ್ನೆಲ್ಲ ನೀವು ನಿಲ್ಲಿಸಲೇಬೇಕು, ಮುಚ್ಚಿಸ್ಲೇಬೇಕು, ಇನ್ನು 1 ವಾರಗಳಲ್ಲಿ ಈ ವ್ಯವಹಾರನ ಮಾಡ್ತಿರೋ ಯಾರು ಅನ್ನೋದು ವಿಷಯ ನನಗೆ ಗೊತ್ತಾಗಬೇಕು ಅಂತ ಹೇಳ್ತಾ ಇರ್ತಾಳೆ. ಹಾಗೆ ಇನ್ನೊಂದು ಕಡೆ ಮನೇಲಿ ಗುಂಡನ ಹಾಗೆ ಭೂವಿನೂ ಕಣ್ಣ ಮುಚ್ಚಲ ಆಟ ಆಡ್ತಿರ್ಬೇಕಾದ್ರೆ, ಈ ಕಡೆ ಗುಂಡ ಔತ್ಕೊಬಿಟ್ಟು ನನ್ನನ್ನು ಇಡಿ ಅಂತ ಹೇಳ್ತಾ ಇರ್ತಾನೆ. ಹಾಗೆ ಕಣ್ಣ ಮುಚ್ಚಲಿ ಇಬ್ಬರು ಆಟ ಆಡ್ತಿರ್ಬೇಕಾದ್ರೆ ಅಲ್ಲಿ ಗಂಗಾ ಬರ್ತಾ ಇರ್ತಾಳೆ. ಇವರಿಬ್ಬರನ್ನ ನೋಡಿ ತುಂಬ ಕೋಪ ಮಾಡ್ಕೊಂಡು ಬರ್ತಿರ್ಬೇಕಾದ್ರೆ, ಬಾ ಗಂಗಾ ಬಾ, ತುಂಬ ಗಾಯ ನೋವಾಗಿದೆಯಾ, ನನಗೆ ಗೊತ್ತು ನಿನಗೆ ತುಂಬ ನೋವಾಗಿದೆ ಅಂತ, ಬಾ ಕುತ್ಕೊ ಅಂತ ಹೇಳ್ತಿರ್ಬೇಕಾದ್ರೆ ಮತ್ತೆ ಭುವಿ ತುಂಬ ನೋವಾಗಿದೆಯಾ ಅಲ್ವಾ ಅಂತ ಕೇಳ್ತಾ ಇರ್ತಾಳೆ. ಏನು ಬ್ರೋ ಈ ರೀತಿ ಹೇಳ್ತಾ ಇದೆಯಾ, ಅಷ್ಟು ಮೇಲಿಂದ ಬಿದ್ದಿದ್ದಾಳೆ ಅಂತ ಅಂದಮೇಲೆ ಏಟಾಗಲ್ವ ಗಂಗನಿಗೆ, ದೊಡ್ಡ ಗಾಯ ಅಲ್ವಾ, ಇಷ್ಟು ಬೇಗ ಹುಷಾರಾಗಲ್ಲ ಅಂತ ಈ ಕಡೆ ಗುಂಡ ಹೇಳ್ತಾ ಇರ್ತಾನೆ. ಹೌದು ಅಂತ ಗಂಗಾ ಹೇಳ್ತಿರ್ಬೇಕಾದ್ರೆ, ಅಲ್ಲ ನೀನು ಏನಕ್ಕೆ ಈ ಥರ ಮಾಡಿದೆ, ಅಲ್ಲಿ ಮೇಲ್ಗಡೆಯಿಂದ ಬಿದ್ದುಬಿಟ್ಟಲ್ಲ ನೀನು, ಜೀವನದಲ್ಲಿ ತಾಳ್ಮೆ ಅನ್ನೋದಿರಬೇಕು, ಆವಾಗಲೇ ಜೀವನದಲ್ಲಿ ಮನುಷ್ಯ ಮುಂದಕ್ಕೆ ಆಗೋದು ಅಂತ ಭೂಮಿ ಹೇಳ್ತಾ ಇರ್ತಾಳೆ. ನೋಡು, ತಾಳ್ಮೆಯಿಂದ ಇದ್ದಿದ್ರೆ ಈ ಥರ ಎಲ್ಲ ಮಾಡ್ಕೋತಾ ಇದ್ದೆ, ಅದಕ್ಕೆ ನಿಧಾನಕ್ಕೆ ಹೋಗ್ಬೇಕು ಅಂತ ಬುದ್ಧಿ ಹೇಳ್ಬಿಟ್ಟು ಮತ್ತೆ ಗಂಗಾ ನೀನು ತಿಂಡಿ ತಿಂದ್ಯಾ ಅಂತ ಕೇಳ್ತಾ ಇರ್ತಾಳೆ. ಇಲ್ಲ ಅಂತ ಅನ್ಬೇಕಾದ್ರೆ, ಅಯ್ಯೋ ದಡ್ಡಿ ಇನ್ನೂ ತಿಂದಿಲ್ವಾ, ಇರು ನಾನು ತೊಗೊಬರ್ತೀನಿ ಅಂತ ಹೋಗ್ಬಿಟ್ಟು ದೋಸೆನ ತೊಗೊಬಂದು ಕೊಡ್ತಾಳೆ. ಕೊಡು ನಾನು ತಿಂತೀನಿ ಅಂತ ಗಂಗಾ ಹೇಳ್ತಿರ್ಬೇಕಾದ್ರೆ, ಏ ದಡ್ಡಿ ನಿನಗೆ ಏಟಾಗಿದೆ ಅಲ್ವಾ, ಕೊಡು ನಾನೇ
ಮಾಡಿ ತಿನ್ನಿಸ್ತೀನಿ, ನನ್ನ ಮಾತು ಕೇಳು ಅಂತ ಅಂದ್ಬಿಟ್ಟು ತಿಂಡಿನ ತಿನ್ನಿಸ್ತಾ ಇರ್ತಾಳೆ. ಹಾಗೆ ತಿಂಡಿ ಎಲ್ಲ ತಿನ್ನಿಸ್ಬಿಟ್ಟು ನೀರೆಲ್ಲ ಕುಡಿಸ್ಬಿಟ್ಟು ಟ್ಯಾಬ್ಲೆಟ್ ಕೊಟ್ಬಿಟ್ಟು ನಾವಿನ್ನು ಆಟ ಆಡೋಕ್ಕೆ ಹೋಗೋಣ ಬಾ ಬ್ರೋ ಅಂತ ಗುಂಡನ್ನು ಕರ್ಕೊಂಡು ಹೋಗ್ತಾ ಇದ್ರೆ ಇವಳಿಗೆ ಮಾತ್ರ ಏನು ಸ್ವಲ್ಪ ಕೃತಜ್ಞತೆ ಇಲ್ದೇ ಈ ಕಡೆ ಮತ್ತೆ ಕೊಂಕು ಮಾತಾಡ್ತಾ ಇರ್ತಾಳೆ. ಅಬ್ಬಬ್ಬಾ ಎಷ್ಟು ಮಾತಾಡ್ತಾಳೆ, ಎಷ್ಟು ತಲೆ ತಿಂತಾಳೆ. ಇದೆಲ್ಲ ಆ ಗೌರಿ ಬುದ್ಧಿನೇ ಇವಳಿಗೆ ಬಂದಿರೋದು. ಏನು ಮಾಡೋಕ್ಕಾಗಲ್ಲ, ಭಾಳ ಇದ್ದಾಳೆ ಇವಳು ಅಂತ ಬೈಕೊಂಡು ಈ ಕಡೆ ಭುವಿನ ಕುತ್ಕೊಬಿಡ್ತಾಳೆ. ಹಾಗೆ ಹೇಳ್ತಾ ಇರ್ತಾಳೆ, ಅಬ್ಬಬ್ಬಾ ಇವಳು ನೋಡಿದ್ರೆ ಇಲ್ಲಿ ನನಗೆ ಟಾಂಗ್ ಕೊಡ್ತಾಳೆ. ಆದರೆ ಇವರಿಬ್ಬರು ಸೇರಿಕೊಂಡು ಗಂಡ ಹೆಂಡತಿ ಸೇರಿಕೊಂಡು ಕಳ್ಬಡ್ಡಿ ವ್ಯಾಪಾರ ಮಾಡೋರು ಯಾರು ಅನ್ನೋದನ್ನ ಹುಡ್ಕೊಂಡು ಹೋಗ್ತಿದ್ದಾರೆ. ಹುಡುಕಿ ಎಷ್ಟು ಎನರ್ಜಿನ ವೇಸ್ಟ್ ಮಾಡ್ಕೊತಿರೋ ಮಾಡ್ಕೊಳ್ಳಿ, ನೀವು ಎಷ್ಟು ಹುಡುಕಿದ್ರು ಕೊನೆಗೆ ಸಿಗಾಕೊಳ್ಳೋದು ನಿನ್ನ ಗಂಡ ಪ್ರೀತಿಯ ಶಂಕರನೇ ಸಿಗಾಕೊಳ್ಳೋ ರೀತಿ ನಾನು ಮಾಡಿದ್ದೀನಿ. ನಾನು ಮಾತ್ರ ಇಲ್ಲೇ ಕೂತ್ಕೊಂಡು ಆರಾಮಾಗಿ ಎಂಜಾಯ್ ಮಾಡ್ತಾ ಇರ್ತೀನಿ. ನಾನೇನು ಮಾಡಬೇಕಾ ಕೆಲಸನ ಅಚ್ಚುಕಟ್ಟಾಗಿ ಮಾಡ್ತೀನಿ, ನೀನು ಹುಡುಕು ಅಂತ ಹೇಳ್ತಾ ಇರ್ತಾಳೆ. ಹಾಗೆ ಇನ್ನೊಂದು ಕಡೆ ಪಾರ್ವತಿನೂ ಮತ್ತು ವಿಜಯನು ತರಕಾರಿ ತೊಗೊಂಡು ಬರ್ತಿರ್ಬೇಕಾದ್ರೆ ಪಾರ್ವತಿ ಹೇಳ್ತಾ ಇರ್ತಾಳೆ, ದಿನೇ ತರಕಾರಿ ರೇಟು ಜಾಸ್ತಿ ಆಗ್ತಿದೆ ಕಣವ, ಏನು ಈ ಥರ ಆಗ್ಬಿಟ್ರೆ ಮಧ್ಯವರ್ತಿಗಳೇ ಈ ಥರ ಮಾಡಿಬಿಟ್ರೆ ಬಡವ್ರ ಬಗ್ರೆಲ್ಲ ಹೇಗೆ ತಗೋತಾರೆ ಹೇಳು ಅಂತ ಅಂದಾಗ, ಹೌದು ನೀವು ಹೇಳ್ತಿರೋದು ಕರೆಕ್ಟ್ ಇದೆ, ರೈತರಿಗೆ ಸ್ವಲ್ಪ ಬೆಲೆ ಹೋದರೆ ಮಧ್ಯವರ್ತಿಗಳಿಗೆ ಜಾಸ್ತಿ ಸಿಗುತ್ತೆ, ಏನು ಮಾಡೋದು ಅಂತ ಮಾತಾಡ್ಕೊಂಡು ಬರ್ತಿರ್ಬೇಕಾದ್ರೆ ರೋಡಲ್ಲೊಬ್ಬ ವ್ಯಕ್ತಿ ಹೋಗ್ತಿದ್ದನು ಪಾರ್ವತಿ ನೋಡಿ ನಿಮ್ಮದು ಒಂದು ಜನ್ಮನ ಅಂತ ಉಗ್ದೋಗ್ತಾ ಇರ್ತಾನೆ. ಆಗ ಪಾರ್ವತಿ ಕಣ್ಣೀರು ಹಾಕ್ತಿರ್ಬೇಕಾದ್ರೆ ವಿಜಯ್ ಹೇಳ್ತಾ ಇರ್ತಾಳೆ, ಯಾಕೆ ಇವ್ರು ಈ ರೀತಿ ಅಂದರು, ನೀವೇನು ಕಳ್ತಿದ್ದೀರಾ ಅಂತ ಅಂದಾಗ, ಇನ್ನೇನವ ಮಾಡಲಿ, ನನ್ನ ಗಂಡ ಮತ್ತು ನನ್ನ ಮಗ ಮಾಡಿದ ತಪ್ಪಿಗೆ ಎಲ್ಲರೂ ಸಹ ನನ್ನನ್ನು ಬೈತಾ ಇದ್ದಾರೆ. ಇವಾಗ ಗೌರಿ ಮನೇಲಿ ಬೇರೆ ಇದೀನಲ್ವಾ, ನಾನು ಆಚೆ ಈಚೆ ಓಡಾಡಿದಾಗ ಇದನ್ನೆಲ್ಲ ಹೇಳ್ತಾ ಇರ್ತಾರೆ. ಈ ಕರ್ಮ ನನಗಂತೂ ತಪ್ಪಿದ್ದಲ್ಲ, ನನ್ನಿಂದ ನಿಮಗೆಲ್ಲ ತೊಂದರೆ ಅಂತ ಕಣ್ಣೀರು ಹಾಕ್ತಿರ್ಬೇಕಾದ್ರೆ ನೀವು ಅಳ್ಬೇಡಿ ಪಾರ್ವತಿಯವರೇ, ಸಮಾಧಾನ ಮಾಡ್ಕೊಳ್ಳಿ, ನೀವೇನು ತಪ್ಪು ಮಾಡಿಲ್ಲ ತಾನೇ ಅಂದಮೇಲೆ ಈ ಜನಗಳಿಗೆ ಅರ್ಥ ಆಗಲ್ಲ, ಇದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡಿ ಅಂತ ಸಮಾಧಾನ ಮಾಡ್ತಾ ಇರ್ತಾಳೆ. ಹಾಗೆ ಮತ್ತೆ ವಿಜಯ್ ಹೇಳ್ತಾ ಇರ್ತಾಳೆ, ಜೀವನದಲ್ಲಿ ನೀವು ಎಷ್ಟು ಕಷ್ಟಪಟ್ಟಿದ್ದೀರಾ, ಈ ನೋವು ನಲಿವು ಕಷ್ಟ ಸುಖ ಎಲ್ಲದರನ್ನು ದಾಟಿ ಬಂದಿದ್ದೀರಾ, ನೀವೇ ಈ ಥರ ಅಂದ್ಕೊಂಡ್ರೆ ನಮ್ಮ ಗೌರಿನ ಜನಗಳು ಇನ್ನು ಯಾವ ರೀತಿ ಅನ್ಬೋದು ಹೇಳಿ, ಗಂಡನ ಬೇರೆ ಬಿಟ್ಟಿದ್ದಾಳೆ ಅಂತ ನೂರಾರು ಜನ ಮಾತಾಡ್ಕೋತಾರೆ. ಆದರೆ ಗೌರಿ ಇದಕ್ಕೆಲ್ಲ ತಲೆ ಕೆಡಿಸ್ಕೊಳ್ಳಲ್ಲ. ನೋಡಿ, ಒಂದು ಹೆಣ್ಣಿಗೆ ವಿದ್ಯೆ ಅನ್ನೋದು ಎಷ್ಟು ಇಂಪಾರ್ಟೆಂಟು. ಇವಾಗ ಓದಿ ಅವಳು ತನ್ನ ಕಾಲ ಮೇಲೆ ತಾನು ನಿಂತ್ಕೊಂಡು ತನ್ನ ಜೀವನನ ಸಾಗಿಸ್ತಾ ಇಲ್ವಾ ಅಂತ ಅನ್ಬೇಕಾದ್ರೆ, ಹೌದವ ಎಲ್ಲ ಹೆಣ್ಮಕ್ಳಿಗೂ ವಿದ್ಯೆನೇ ಇಂಪಾರ್ಟೆಂಟು, ಆದರೆ ನನಗೆ ನನ್ನ ಮಗನೇ ಶ್ರೀರಕ್ಷೆ ಅಂತ ಹೇಳ್ತಾ ಇರ್ತಾಳೆ. ನನ್ನ ಜೊತೆ ಮಾತ್ರ ಇದ್ದರೆ ಸಾಕು, ಯಾವ ನಾಯಿಗಳು ಸಹ ಬಾಲ ಬಿಚ್ಚಲ್ಲ, ಅವನು ನನ್ನ ಮಗನೇ ನನಗೆ ದೊಡ್ಡ ಶ್ರೀರಕ್ಷೆ ಅಂತ ಅಂದಾಗ, ಯೋಚನೆ ಮಾಡಬೇಡಿ, ಸ್ವಲ್ಪ ದಿನ ಎಲ್ಲ ಸರಿ ಹೋಗುತ್ತೆ, ಆಮೇಲೆ ಎಲ್ಲ ಒಟ್ಟಿಗಿರಿರಂತೆ ಅಂದಾಗ, ನಿನ್ನ ಬಾಯರ್ಕೆಯಿಂದ ಹಂಗಾದರೆ ಸಾಕು, ಇರೋಷ್ಟು ದಿನ ನಾನು ನೆಮ್ಮದಿಯಾಗಿರ್ತೀನಿ ಅಂತ ಪಾರ್ವತಿ ಹೇಳ್ತಿರ್ಬೇಕಾದ್ರೆ, ಬನ್ನಿ ಹೋಗೋಣ ಮನೆಗೆ ಅಂತ ಕರ್ಕೊಂಡು ಹೋಗ್ತಾ ಇರ್ತಾಳೆ. ಹಾಗೆ ಇನ್ನೊಂದು ಕಡೆ ಇರಬರ ರೌಡಿಗಳೆಲ್ಲ ಬಂದು ಶಂಕರನ ಹತ್ರ ನಡೆದ ವಿಷಯನೆಲ್ಲ ಹೇಳ್ತಾ ಇರ್ತಾರೆ. ಎಷ್ಟು ಹುಡುಕಿದ್ರು ಸಹ ಸಿಗ್ತಿಲ್ಲ ಅಂತ ಹೇಳ್ತಿರ್ಬೇಕಾದ್ರೆ ಶಂಕರ ಹೇಳ್ತಾ ಇರ್ತಾನೆ, ಇಡೀ ಹಾಸನ ಜಿಲ್ಲೆನ ಹುಡುಕಿದ್ರು ಸಹ ಈ ನನ್ನ ಮಕ್ಕಳು ಸಿಗ್ತಿಲ್ಲ ಅಂತ ಅಂದರೆ ಯಾವುದೋ ಹಳ್ಳಿಯಲ್ಲಿ ಕೂತ್ಕೊಂಡು ಈ ನನ್ನ ಮಕ್ಕಳು ಸಾರಾಯಿನ ಸಪ್ಲೈ ಮಾಡ್ತಿದ್ದಾರೆ ಅಂತ ಅನಿಸುತ್ತೆ. ನನ್ನ ಮಕ್ಕಳು ಇದ್ದಾರೆ, ಇವರು ಬರೀ ಕಳ್ಳನ ಮಕ್ಕಳಲ್ಲ, ಪ್ರಳಯಾಂತಕ ಕಳ್ಳನ ಮಕ್ಕಳು ಅಂತ ಬೈತಾ ಇರ್ತಾನೆ. ಅದು ಹೆಂಗಣ್ಣ ಹೇಳ್ತೀಯ ಅಂತ ಕೋಳಿ ಕೇಳ್ತಿರ್ಬೇಕಾದ್ರೆ ನನ್ನ ಮಗನಿಗೆ ತುಂಬ ಚೆನ್ನಾಗಿ ಗೊತ್ತಿರುತ್ತೆ, ನನ್ನ ಮಕ್ಕಳು ಸಿಟಿಲಿ ಕಳ್ಬಡ್ಡಿ ಕುಡಿದು ಯಾರು ತೂರಾಡೋರು ಇಲ್ಲ ಅಂತ ತುಂಬ ಸಂತ ಗೊತ್ತಿರುತ್ತೆ. ಹಾಗೆ ಈ ಸಿಟಿ ಜನಗಳು ಏನಿದ್ರು ದೊಡ್ಡ ದೊಡ್ಡ ಬ್ಯಾರಲ್ ಕುಡಿತಾರೆ, ಹಾಗೆ ಎಣ್ಣೆ ತಂದು ಮನೇಲಿ ಕುಡಿತಾರೆ, ಹಂಗಾಗಿ ಅವರು ಸಿಟಿ ಜನರ ಮೇಲೆ ಕಣ್ಣಾಕಿರಲ್ಲ, ಇವ್ರು ಏನಿದ್ರು ಹಳ್ಳಿ ಜನಗಳ ಮೇಲೆ ಕಣ್ಣಾಕಿರ್ತಾರೆ. ಅವರಾದರೆ ಬಡವರು ಬಗ್ರು ಎಲ್ಲ ಕುಡ್ಕೊಂಡು ತೇಲಾಡ್ಕೊಂಡು ತೂರಾಡ್ತಾ ಇರ್ತಾರೆ ಅಂತ ನನ್ನ ಮಕ್ಕಳು ಸಿಗ್ತಾರೆ ಅಂತ ಅವರು ಕಣ್ಣಾಕಿದ್ದಾರೆ ಅಂತ ಹೇಳ್ತಾ ಇರ್ತಾನೆ. ಇವರು ಹಳ್ಳಿ ಜನಗಳ ಮೇಲೆ ಈ ಥರ ಮಾಡ್ತಾ ಇದ್ದಾರೆ, ನಾವು ಆದಷ್ಟು ಬೇಗ ಯಾರು ಅಂತ ಕಂಡಿಡಿಲೇಬೇಕು ಕಂಡ್ರಲ್ಲ, ಇಲ್ಲಾಂತಂದರೆ ರೈತರುಗಳೆಲ್ಲ ಹಾಳಾಗ್ತಾರೆ. ಇದನ್ನು ಕುಡಿದು ಹಾಳಾದರೆ ಅವ್ರ ಜೀವನ ಗತಿ ಏನು, ಹಾಗೆ ಅವ್ರನ್ನೇ ನಂಬ್ಕೊಂಡಿರೋ ಮನೆಯವ್ರ ಗತಿ ಏನು, ರೈತ ನಮ್ಮ ದೇಶದ ಬೆನ್ನೆಲುಬು ಅಂತ ಹೇಳ್ತಾರೆ, ಅವ್ರನ್ನ ನಾವು ಕಾಪಾಡಬೇಕಲ್ವಾ ಅಂತ ಶಂಕರ ಹೇಳ್ತಾ ಇರ್ತಾನೆ. ಆಗ ಎಲ್ಲ ರೋಡಿಗಳು ಏನನ್ನ ಮಾಡೋದು ಅಂತ ಅಂದಾಗ, ಮೊದಲು ಇದ್ರ ಮೂಲನ ನಾವು ಕಂಡುಹಿಡಿಬೇಕು, ಮೂಲ ಕಂಡುಹಿಡಿದ್ರೆ ಹಳ್ಳಿ ಕ್ಲೀನ್ ಆಗುತ್ತೆ, ಹಳ್ಳಿ ಕ್ಲೀನ್ ಆದರೆ ಈ ಕಡೆ ದೇಶ ಕ್ಲೀನ್ ಆಗುತ್ತೆ, ದೇಶ ಕ್ಲೀನ್ ಆದರೆ ಇಡೀ ರಾಜ್ಯನೇ ಕ್ಲೀನ್ ಆಗುತ್ತೆ ಅಂತ ಹೇಳ್ತಾ ಇರ್ತಾನೆ. ಹಾಗೆ ರೌಡಿಗಳು ಹೇಳ್ತಾ ಇರ್ತಾರೆ, ಸರಿ ಅಣ್ಣ ನೀವು ಯಾವಾಗ ಕರಿತೀರ ಅವಾಗ ಬರ್ತೀವಿ ಅಂತ ಶಂಕರನ್ಗೊಂದು ಸಲ್ಯೂಟ್ ಹೊಡೆದು ಹೋಗ್ತಾ ಇರ್ತಾರೆ. ಇನ್ನೊಂದು ಕಡೆ ಗಂಗಾ ಬೇಕು ಅಂತ, ಅಲ್ಲ ಕಣೆ ನೀನು ನಿನ್ನ ಮಗಳಿಂದ ನನ್ನ ಕಾಲು ಮುರ್ಕೊಳ್ಳೋ ಪರಿಸ್ಥಿತಿ ನನಗೆ ಬಂದಿದೆ, ನಿನಗೂ ಈ ಗತಿ ಬರಬೇಕು, ನನ್ನ ನೋವು ಏನು ಅನ್ನೋದು ನಿನಗೂ ಅರ್ಥ ಆಗಬೇಕು, ಆ ರೀತಿ ಮಾಡ್ತೀನಿ ಅಂತ ನೆಲದ ಮೇಲೆ ಎಣ್ಣೆ ಚೆಲ್ಬಿಟ್ಟು ಬಂದು ಏನು ಗೊತ್ತಿಲ್ಲ ರೀತಿ ಸೈಲೆಂಟಾಗಿ ಕೂತ್ಕೊಬಿಡ್ತಾಳೆ. ಈ ಕಡೆ ಗೌರಿ ಮಾತಾಡ್ಕೊಂಡು ಬರ್ತಾ ಇರ್ತಾಳೆ, ನಾವು ಹುಡ್ಕಾಡ್ತಿರೋ ವಿಷಯ ಪೆಡ್ಲಸ್ಕರಿಗೆ ಗೊತ್ತಾದರೆ ಅವರು ತುಂಬ ಶಾರ್ಪ್ ಆಗಿಬಿಡ್ತಾರೆ, ಯಾರಿಗೂ ಸಹ ಈ ವಿಷಯ ಹೋಗಬಾರ್ದು ಅನ್ನೋ ರೀತಿ ಮಾತಾಡ್ಕೊಂಡು ಏನೋ ಬರ್ತಾರೆ. ನಾವು ಸ್ಪೆಷಲ್ ಟೀಮೆಲ್ಲ ಅರೇಂಜ್ ಮಾಡಿದ್ದು ನಮ್ಮ ಡಿಪಾರ್ಟ್ಮೆಂಟಿಗೂ ಸಹ ಗೊತ್ತಾಗಬಾರ್ದು, ಆ ರೀತಿ ಮಾಡಬೇಕು ಅಂತ ಮಾತಾಡ್ತಿರ್ಬೇಕಾದ್ರೆ ಗಂಗಾ ಇದೇನಿದೆ ಇವಳು ಮುಂದೆನೇ ಬರ್ತಿಲ್ವಲ್ಲ ಅಂತ ಬೈಕೋತಾ ಇರ್ತಾಳೆ. ಹಾಗೆ ಶಂಕರನು ಸಹ ಮೇಲ್ಗಡೆಯಿಂದ ಬರ್ತಾ ಇರ್ತಾನೆ, ಯಾರ್ಯಾರು ಲಿಸ್ಟ್ ಕೊಟ್ಟಿದ್ದೀನಿ ಅದನ್ನೆಲ್ಲ ಹುಡುಕ್ರಿಲ್ಲ ಅಂತ ಮಾತಾಡ್ಕೊಂಡು ಬರ್ತಿರ್ಬೇಕಾದ್ರೆ ಗೌರಿ ಹಾಗೆ ಅವನ ಮುಖನ ನೋಡಿಕೊಂಡು ಖುಷಿಯಿಂದ ನಿಂತ್ಕೊಬಿಡ್ತಾಳೆ. ಈ ಕಡೆ ಫೋನಲ್ಲಿ ಮಾತಾಡ್ಕೊ ಬರ್ತಾ ಇರಬೇಕಾದ್ರೆ ಶಂಕರನು ಸಹ ಗೌರಿನ ನೋಡಿಬಿಟ್ಟು ಸರಿ ವಿಷಯ ಎಲ್ಲ ಕಲೆಕ್ಟ್ ಮಾಡ್ಕೊಬಿಟ್ಟು ಇನ್ಫಾರ್ಮೇಷನ್ನ ನನಗೆ ಕೊಡ್ಲಾ ಅಂತ ಫೋನ್ ಕಟ್ ಮಾಡಿಬಿಟ್ಟು ಗಂಗಾ ಗೌರಿ ಇಬ್ಬರು ಮುಖನ ನೋಡ್ಕೊಬಿಟ್ಟು ಹೊರಟು ಹೋಗ್ತಾ ಇರಬೇಕಾದ್ರೆ ಏನಂದರೆ ಅಂತ
ಹೇಳ್ತಾ ಇರ್ತಾಳೆ. ಆ ರೀತಿ ನೀವು ಕರಿಬೇಡಿ ಅಂತ ಮುಂದೆ ಬರಬೇಕಾದ್ರೆ ಎಣ್ಣೆನ ಜಾರ್ಬಿಟ್ಟು ಅವನೇ ಬೀಳಕ್ಕೆ ಅಂತ ಹೋಗ್ತಿರ್ಬೇಕಾದ್ರೆ ಈ ಕಡೆ ಗೌರಿ ಅವನನ್ನು ಇಟ್ಕೊಬಿಡ್ತಾಳೆ. ಹಾಗೆ ಅವರಿಬ್ಬರು ಕಣ್ಣಲ್ಲೇ ಪ್ರೀತಿನ ಮಾಡ್ತಿರೋದನ್ನ ನೋಡಿ ಈ ಕಡೆ ಗಂಗಾ ತುಂಬ ಹೊಟ್ಟೆ ಉರ್ಕೋತಾ ಇರ್ತಾಳೆ. ಬಿಡ್ರಿ ನನ್ನ ಕೈಯ ಅಂತ ಅಂದಾಗ ಬಿಟ್ಟರೆ ನೋಡಿ ಕೆಳಗಡೆ ಬಿಡ್ತೀರ ಅಂದಾಗ ಅಯ್ಯೋ ನಿನ್ನ ಅಂತ ಎದ್ದು ನಿಂತ್ಕೊಬಿಡ್ತಾನೆ. ನೋಡಿ ಅದಕ್ಕೆ ಹೇಳೋದು ಒಂದು ಗಂಡಿನಿಂದ ಹೆಣ್ಣಿರ್ಬೇಕು, ಆಗ ನೀವು ಬೀಳ್ತಾ ಇದ್ರೆ ಎತ್ತುತ್ತಾಳೆ. ನೋಡಿ ರಾಜಿ ಮಾಡ್ಕೊಬಿಡೋಣ, ಒಂದು ತಿಂಗಳೆಲ್ಲ ಕಾಯೋಕ್ಕಾಗಲ್ಲ, ನೀವು ಅಂತಂದರೆ ಇವತ್ತೇ ಸಂಸಾರ ಶುರು ಮಾಡೋಣ ಅಂತ ಬೇಕು ಅಂತ ಗೌರಿ ಗಂಗನ ಎದುರು ಹೇಳ್ತಾ ಇರ್ತಾಳೆ. ಹಾಗೆ ಮತ್ತೆ ಮಾತಾಡ್ಕೊಂಡು ಮುಂದೆ ಬರಬೇಕಾದ್ರೆ ಅವಳು ಬೀಳ್ತಾಳೆ. ಆಗ ಮತ್ತೆ ಅವನು ಸಹ ಇಟ್ಕೊಬಿಡ್ತಾನೆ. ಅವಾಗ ಬಿಡಬೇಡಿ ಶಂಕರ್ ಅವರೇ, ನಾನು ಬಿದ್ದುಬಿಡ್ತೀನಿ ಅಂತ ಅಂದಾಗ ಅವನು ಎದ್ದು ನಿಲ್ಲಿಸ್ತಾನೆ. ಅವಾಗ ಮತ್ತೆ ಹೇಳ್ತಿರ್ತಾನೆ, ನೋಡಿದ್ರಾ ನೀವು ಬಿದ್ದರೆ ತಾನೆ ಈಗ ಸರಿ ಆಯಿತು ಅಂದಾಗ ಒಂದು ಥ್ಯಾಂಕ್ಸ್ ಹೇಳಿಲ್ವಲ್ಲ ಅಂತ ಕೇಳ್ತಾ ಇರ್ತಾಳೆ. ನೀವು ಬಿದ್ದಾಗ ನಾನು ಎತ್ತಿದ್ರಿ, ನಾನು ಬಿದ್ದಾಗ ನೀನು ಎತ್ತಿದ್ರಿ, ನನ್ನ ಮಗ ಇಲ್ಲಿ ನಡುಮನೇಲಿ ಎಣ್ಣೆ ಚೆಲ್ಲಿದ್ದು ಪಂಕು ಕ್ಲೀನ್ ಮಾಡು ಅಂತ ಬೈತಿರ್ಬೇಕಾದ್ರೆ ಹೋಗ್ಲಿ ಬಿಡಿ ಒಂದು ಥ್ಯಾಂಕ್ಸ್ ಹೇಳ್ತೀನಿ ಅಂತ ಥ್ಯಾಂಕ್ಸ್ ಅಂತ ಹೇಳ್ತಾನೆ. ಈ ರೀತಿ ಎಲ್ಲ ಹೇಳ್ಬಾರ್ದು ಅಂತ ಮತ್ತೆ ಹೋಗಿ ಗೌರಿ ಶಂಕರನ ಹಗ್ ಮಾಡ್ತಿರ್ಬೇಕಾದ್ರೆ ಈ ಕಡೆ ಗಂಗಾ ತುಂಬ ಕೋಪ ಮಾಡಿಕೊಂಡು ಇನ್ನೊಂದು ಕಡೆ ಮುಖ ಮಾಡಿಕೊಂಡು ನಿಂತ್ಕೊಬಿಡ್ತಾಳೆ. ಹಾಗೆ ಇನ್ನೊಂದು ಕಡೆ ಕಿಚನಲ್ಲಿ ಸುನಂದ ಅಡುಗೆ ಮಾಡ್ತಿರ್ಬೇಕಾದ್ರೆ ಅಕ್ಕ ಏನು ಮಾಡ್ತಿದ್ದೀರಾ ಅಂತ ಗೌರಿ ಬರ್ತಾ ಇರ್ತಾಳೆ. ಅಡುಗೆ ಮಾಡ್ತಾಯಿದ್ದೀನಿ ಅಂದಾಗ ಬನ್ನಿ ನಾನು ಹೆಲ್ಪ್ ಮಾಡ್ತೀನಿ, ಕೂಡಿ ನಾನು ತರಕಾರಿ ಕಟ್ ಮಾಡ್ತೀನಿ ಅಂತ ಹೇಳ್ತಿರ್ಬೇಕಾದ್ರೆ ನೀನು ಆಫೀಸಿನಲ್ಲಿ ಕೆಲಸ ಮಾಡಿ ಸಾಕಾಗಿರುತ್ತೆ, ಬೇಡ ಕಣವ ನಾನೇ ಅಡುಗೆ ಮಾಡಿ ಕರಿತೀನಿ, ನೀನು ಮಲ್ಕೋ ಹೋಗು ಅಂತ ಅನ್ಬೇಕಾದ್ರೆ ನಾನು ಮಲ್ಗೋಣ ಅಂತ ಕರಿತೀನಿ, ಆದರೆ ನಿಮ್ಮ ಮೈದ್ನ ಇದ್ದಾರಲ್ಲ ಅವರು ಬರೋದೇ ಇಲ್ಲ ಅಂತ ಅಂದಾಗ ಏನು ಗೌರವ ನೀನು ಪೋಲಿ ಥರ ಮಾತಾಡ್ತಿದ್ದೀಯಾ ಇತ್ತೀಚೆಗೆ ಅಂತ ನಗಾಡ್ತಾ ಇರ್ತಾಳೆ. ಯಾಕಕ್ಕ ನಾನು ಈ ರೀತಿ ಮಾತಾಡಬಾರ್ದು, ನನ್ನ ಮನೇಲೆಲ್ಲ ಎಷ್ಟು ಗೋಳಿ ಕೆತ್ತಿದೆ ಗೊತ್ತಾ, ಅಪ್ಪನು ಮತ್ತು ಗ್ರೀಷ್ಮನು ಹೇಳ್ತಾ ಇದ್ರು ನೀನಿದ್ರೆ ಟೈಮ್ ಹೋಗೋದೆ ನನಗೆ ಗೊತ್ತಾಗಲ್ಲ ಅಂತ ಹೇಳ್ತಿದ್ರು, ಆ ರೀತಿ ತರಲೆ ಮಾಡ್ತಾ ಇದ್ದೆ. ನಾನು ಮದುವೆಯಾಗಿ ಬಂದಮೇಲೆ ಶಂಕರ್ ಅವ್ರ ಕಂಡ್ರೆ ನನಗೆ ಇಷ್ಟನೇ ಇರಲಿಲ್ಲ, ಅದು ನಿಮಗೂ ಗೊತ್ತು, ಕೊನೆಗೆ ಅವರು ನನ್ನ ಮನಸ್ಸಿನಲ್ಲಿ ಕಾಮನ್ ಬಿಲ್ ಥರ ಮೂಡ್ಬಿಟ್ಟು ನಾನು ನಿಮ್ಮ ಜೊತೆ ಈ ಥರ ತರಲೆ ಮಾಡ್ತಿರೋದು ತುಂಬ ಕಡಿಮೆ, ಆದರೆ ಶಂಕರನ ಜೊತೆ ಯಾವಾಗಲೂ ಇದೇ ರೀತಿ ಖುಷಿಯಾಗಿ ಮಾಡ್ತಿದ್ದೆ ಅಂತ ಹಳೆ ನೆನಪೆಲ್ಲನೂ ಮೆಲುಕಾಗ್ತಾ ಇರ್ತಾಳೆ. ಇಲ್ಲಿಗೆ ಸಂಚಿಕೆ ಎಂಡ್ ಆಗ್ತಿದೆ. ಈ ವಿಡಿಯೋ ಇಷ್ಟ ಆದರೆ ಪುಟ್ಟದೊಂದು ಲೈಕ್ ಮಾಡಿ, ಫಾಲೋ ಮಾಡಿ. ಥ್ಯಾಂಕ್ ಯು.